ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಇವತ್ತು 11ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಜನ ಆಂದೋಲನವಾಗಿ ಪರಿವರ್ತನೆ ಆಗಿದೆ. ಅನೇಕ ಇವತ್ತು ನೋಡಿ ವಿಶ್ವಕರ್ಮ ಸಂಘಟನೆಯವರು ಬಂದರು, ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿಯವರು ಬಂದರು, ಇನ್ನೂ ಅನೇಕ ಜೈ ಭೀಮ್ ಸಂಘಟನೆಯವರು ಬಂದಿದ್ದಾರೆ, ಇನ್ನೂ ಅನೇಕ ಸಂಘಟನೆಗಳು ಬಂದರು. ಯಾಕೆ ಬಂದಿದ್ದಾರೆ ಅಂದರೆ ಇದು ಧಾರವಾಡ ಜನತೆಯ ಬೇಡಿಕೆ, ಇದು ನ್ಯಾಯಯುತವಾಗಿದೆ, ಅತಿ ಅವಶ್ಯ ಆಗಿದೆ ಅಂಥೇಳಿ. ಮತ್ತು ಗೌರವಾನ್ವಿತ ರಾಜ್ಯಪಾಲರು ಇನ್ನೂ ಅನುಮೋದನೆಯನ್ನು ನೀಡಿಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾವು ಸಹ ಇದರಲ್ಲಿ ಕೈ ಜೋಡಿಸೋಣ. ಅವ್ರನ್ನ ಏನು ನ್ಯಾಯಯುತವಾದ ಅವರು ಹೋರಾಟಗಳನ್ನು ಮಾಡ್ತಾರೆ, ಇದನ್ನು ನಮ್ಮ ಬಗ್ಗೆ ಅವರು ಹೋರಾಟ ಮಾಡಕತ್ತಾರೆ, ಅದಕ್ಕೆ ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ಬಂದು. ಅಷ್ಟೇ ಅಲ್ಲ, ಇವತ್ತು ಒಂದು ಸಂತೋಷದ ಸಂಗತಿ ಏನಂದ್ರೆ ಹುಬ್ಬಳ್ಳಿಯ ಶಾಸಕರು ಪ್ರಸಾದ್ ಅಬ್ಬಯ್ಯವರು ಇಲ್ಲಿ ಬಂದು ಅವ್ರು ಏನು ಹೇಳಿದರು ಅಂದ್ರೆ, ಪಕ್ಷಾತೀತವಾಗಿ ನೀವು ಹೋರಾಟ ಮಾಡಿದ್ದಕ್ಕೆ ನಾ ಬಂದಿದ್ದೇನೆ, ಇಲ್ಲಿ ಪಕ್ಷಾತೀತ ಹೋರಾಟ ನಡೀತದೆ ಬಿಡಿಯರ ಬಿಟ್ಟರೆ, ಅದಕ್ಕೆ ನಾ ಬಂದಿದ್ದೇನೆ. ಆದರೂ ಒಂದು ಮಾತನ್ನು ಇಲ್ಲಿ ಹೇಳ್ತೇನೆ, ಯಾರು ಏನು ಮಾಡಿದರು, ಏನು ಘಟನೆಗಳನ್ನೆಲ್ಲ ಹೇಳಿದರು, ಅದು ಸತ್ಯನಾಯಿತು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ನೀತಿ ನಿಯಮಗಳು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಹಿಂದಿತ್ತು ಈಗಿತ್ತು. ಸಹಜವಾಗಿ ಏನು ತಪ್ಪು ಮಾಡ್ತಾರೆ ಇವರು ಮಾತಾಡ್ತಾರೆ, ಕೇಂದ್ರ ಸರ್ಕಾರದ ಬಗ್ಗೆ ಇವ್ರು ಮಾತಾಡ್ತಾರೆ, ಅವರು ರಾಜ್ಯ ಸರ್ಕಾರದ ಮೇಲೆ ಮಾತಾಡ್ತಾರೆ. ಹಂಗಂದ್ರೆ ಇಲ್ಲಿ ನ್ಯಾಯಯುತವಾಗಿ ಏನಿದೆ ಅದಕ್ಕೆ ಸ್ಪಂದನೆಯನ್ನು ಪ್ರಸಾದ್ ಅಬ್ಬಯ್ಯ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಸತ್ಯಾಗ್ರಹಗಳ ಪರವಾಗಿ ಧನ್ಯವಾದವನ್ನು ಹೇಳ್ತಾನೆ. ಅವರಷ್ಟೇ ಅಲ್ಲ, ಪಕ್ಷಾತೀತವಾಗಿ ಇದ್ದದಕ್ಕೆ ಬಂದಾನೆ. ಅಷ್ಟೇ ಅಲ್ಲ, ನಾವು ತಪ್ಪು ಮಾಡಿದರೂ ಸಹ ನಮ್ಮ ವಿರುದ್ಧ ಹೋರಾಟ ಮಾಡಿ, ಅವ್ರು ತಪ್ಪು ಮಾಡಿದರೆ ಅವ್ರ ವಿರುದ್ಧ ಹೋರಾಟ ಮಾಡಿ. ಇಂಥ ಸಂಘಟನೆಗಳು, ಪಕ್ಷಾತೀತ ಹೋರಾಟಗಳು ಇದ್ದರೆ ನಾವು ಸಹ ಎಚ್ಚರದಿಂದ ಇರ್ತೇವೆ, ವಿರೋಧ ಪಕ್ಷದವರು ಎಚ್ಚರದಿಂದ ಇರ್ತಾರೆ. ಇದು ನಮಗೆ ಒಂದು ಆನೆ ಬಲವನ್ನು ತಂದಿದೆ. ಈಗ ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ಅನುಮೋದನೆಯನ್ನು ಮಾಡದೇ ಇದ್ದರೆ ನಾವು ಗೋಬ್ಯಾಕ್ ಚಳುವಳಿಯನ್ನು ಪ್ರಾರಂಭ ಮಾಡ್ತೇವೆ. 30ನೇ ತಾರೀಕು ಧಾರವಾಡ ಬಂದು ಈಗಾಗಲೇ ಎಲ್ಲರೂ ತಯಾರಿಯಲ್ಲಿದ್ದಾರೆ. ಅದಕ್ಕೆ ಕೂಡಲೇ BJPಯವರು ಕೂಡಲೇ ನಾವು ಮನೆ ಹೇಳಿದ್ವಿ, ಬಂದು ಕುಂಡ್ರಿ ಅಂಥೇಳಿ, ಬಂದು ಕುಂಡ್ರಿ ಅಂತ ಹೇಳಿದ್ವಿ. ಶಾಸಕರಿಗೂ ಬರ್ರಿ ಕುಂಡ್ರಿ ಅಂತ ಪತ್ರಿಕೆ ಮುಖಾಂತರ ಹೇಳಿದ್ವಿ. ಆ ಕಾರಣಕ್ಕೆ ಅವರು ಕೂಡಲೇ ನಿನ್ನೆನೋ ಹೋಗಿ ಭೇಟಿಯಾದರು ಅಂತೇಳಿ ನಾನು ವಾಟ್ಸಪ್ನಲ್ಲಿ ಅನೇಕರು ಹಾಕಿದ್ರು. ನಾನು ಪೇಪರ್ ನೋಡೋದಿಲ್ಲ. ಯಾವಾಗ ನನ್ನ ಫ್ರೆಂಡ್ಸ್ಗಳು ಎಲ್ಲ ಒಂದು ಸ್ವಲ್ಪ ವಾಟ್ಸಪ್ ನೋಡ್ರಿ ಅಂದಾಗ ಭೇಟಿ ಹಾಕ್ತೀನಿ ಅಂದ್ರೆ, ಭೇಟಿ ಹಾಕಿ ಅಂತಂದ್ರೆ ನಮಗೆ ಸಂತೋಷದ ಅಲ್ಲ, ಯಾವಾಗ ಸಂತೋಷ ನಮಗಾಕೈತಿ ಹೋರಾಟಗಾರರಿಗೆ. ಸತ್ಯಾಗ್ರಹ ಅಂದ್ರೆ ಯಾವಾಗ ಇದು ಗುರಿ ಮುಟ್ತದ, ಏನು ಹಾಕಿದ್ರೆ ಗುರಿ ಮುಟ್ತದ ಅಂದರೆ ರಾಜ್ಯಪಾಲರ ಅನುಮೋದನೆಯೊಂದಿಗೆ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು. ಆಕಸ್ಮಿಕವಾದ್ರೊಳಗೆ ಕ್ವೆರಿ ಏನಾರ ಹಾಕಿದ್ರೆ ಅವರು ರಾಜ್ಯ ಸರ್ಕಾರ ಕೂಡಲೇ ಅದನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದಾಗ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿದರು, ಅದು ಬಂತು ಅಂದ್ರೆ ಏನೇ ಕ್ಲಾರಿಫಿಕೇಶನ್ ಇದ್ದರೂ ಸಹ ನಾವು ಇದನ್ನು ಮಾಡೇ ತಿರ್ತೇವೆ ಅಂದ್ರೆ ಅದಕ್ಕೆ ಇವರು ತಿಳ್ಕೊಳ್ಬೇಕು, BJPಯವರು ತಿಳ್ಕೊಳ್ಬೇಕು ಅಂತ ಸಂದರ್ಭ ಹೇಳಬೇಕು.